ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮನೆನಾಗ ನಿಂಗೆ ಜಾಗ ಇಲ್ಲ, ಹೋಯ್ತಾ ಇರು. ಇಂಥ ಮೋಸಗಾರನ ಈ ಪುಟ್ಟಕ್ಕ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಈ ಮನೇಲಿರೋ ಯೋಗ್ಯತೆ ನಿನಗಿಲ್ಲ. ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಮೊದ್ಲು ಗುತ್ತಿಗೆ ತಕ್ಕಂಡನೆ ಮುಚ್ಚಿಕ್ದೆ, ಆಮ್ಯಾಕೆ ಮದುವೆ ಮಾಡ್ಬೇಕು ರಾಜ ಹುಲಿ ಬಂದಿದ್ದನ್ನು ಮುಚ್ಚಿಕ್ದೆ, ಈಗ ಮೋಸ ಮಾಡಿದ್ದನ್ನು ಮುಚ್ಚಿಕ್ಕಿದ್ಯಾ. ನಿನ್ನಂತ ಮೋಸಗಾತಿನ ಈ ಪುಟ್ಟಕ್ಕ ಜನ್ಮದಾಗೆ ನಂಬಕ್ಕಿಲ್ಲ. ನಿಮ್ಮಿಬ್ಬರನ್ನ ಹೀಗೆ ನೋಡಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ. ತಗೋಕ ತಿನ್ನು. ಬ್ಯಾಡ ಕಣವಿ. ಅಕ್ಕ, ಅವ್ವ ತಿನ್ನೋದಕ್ಕೇನು ಹೇಳಲ್ಲ. ಅದು ಅಲ್ದೆ ಅವ್ವ ಮನೇಲಿಲ್ಲ. ತಗೋ. ಮನೆಗೆ ಬರ್ಬೇಡ ಅಂದವಳು ಈಗ ಮನೆ ಊಟನೇ ತಿಂದ್ರೆ ಪಾಪ ಮಾಡ್ಕೊಳಕ್ಕಿಲ್ವೇ? ಅಕ್ಕ, ಅವ್ವನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಊಟದ ವಿಷಯದಲ್ಲಿ ಅವ್ವ ಏನು ಹೇಳಲ್ಲ. ಇದು ನಿಮ್ಗೋಸ್ಕರ ಅಂತ ಸ್ನೇಹಕ್ಕ ಮಾಡಿರೋದು. ತಗೋ, ತಗೊಳಕ್ಕ, ತಿನ್ನು. ಸುಮಾ, ಹೇಳ್ತೀವ್ನಿ, ನನ್ನ ಬುಟ್ಟು ತಿಂದ್ರೆ ಪಕ್ಕ ಹೊಟ್ಟೆನೋ ಬರ್ತದೆ. ಕಾಳಿ, ನಿಂಗೂ ತಂದಿದ್ದೀನಿ, ತಗೋ. ಯಾರೋ ಸಂಸ ಗಂಟ ಊಟ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ರು, ಆದ್ರೀಗ ಮಾನ ಮರ್ಯಾದೆ ಇಲ್ದೆ ತಟ್ಟೆ ಹಿಡ್ಕೊಂಡ್ ಕುಂತವ್ರೆ. ಇಟ್ಕೊಳ್ಳೋದೆ, ನಿಮ್ಮ ಅಕ್ಕ ಹೇಳ್ತಿರೋದು ನನಗೆ. ನನ್ಗೆ ಊಟ ಏನ್ ಬೇಡ, ತಗೊಂಡೋಗು. ಕಾಳಿ, ತಗೋ, ಊಟ ಮಾಡು. ತಿಂದ್ ಗಟ್ಟಿ ಆದ್ರೆ ತಾನೆ ಅಕ್ಕನ ಹತ್ರ ಅವ್ವನ ಹತ್ರ ಕ್ಷಮೆ ಕೇಳಕ್ಕಾಗೋದು. ಬ್ಯಾಡ ಬಿಡವಿ, ಅವರೆಲ್ಲ ಮಾತಿನ ಮ್ಯಾಕ್ ನಿಲ್ಲೋರು. ಸುಮ್ಕೆ ಯಾಕೆ ಬಲ್ವಂತ ಮಾಡ್ತೀಯ? ನಿಮ್ಮ ಅಕ್ಕನಿಗೆ ಎಂತ ಕಲ್ಬುದ್ಧಿ ನೋಡವೆ. ಎಲ್ಲಿ ತಿನ್ಬಿಡ್ತೀನೋ ಅಂತ ಹೊಟ್ಟೆ ಉರಿ. ನಾನು ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ಳಿ? ಯಾರೋ ಹೇಳಿದ್ನ ಗೆಪ್ತಿ ಮಾಡ್ದೆ ಆಟೆ. ಏನೋ ಒಂದೇ ಹೊತ್ತಕ್ಕೆ ಸಮಸ್ತಾರ ಅಂತ ಅನ್ಕೊಂಡೆ. ಇಲ್ಲಿ ನೋಡ್ರೆ ತಿರುಗೂ ನೋಡ್ತಿಲ್ಲ. ಸಾಯ ಗಂಟೆ ಬುದ್ಧಿ ಬರೋಕ್ಕಿಲ್ಲ ಅನ್ಸ್ತದೆ. ಕಾಳಿ, ಸುಮ್ನೆ ಹಠ ಮಾಡ್ಬೇಡ. ತಗೋ, ಊಟ ಮಾಡು. ನಾನು ಬೇಡ ಬೇಡ ಅಂತ ಹೇಳಿದ್ರೆ ಅವಳೆ ತಿನ್ನು ಅಂತ ಹೇಳ್ಬೋದು. ಇರಬಿ, ತಟ್ಟೆ ಕೈಗೆ ತೊಗೊಂಡಿದ್ದಕ್ಕೆ ಅನ್ಬಾರ್ದು ಅಂತವ್ರೆ. ಇನ್ ತಿನ್ಬಿಟ್ರೆ ಆಟೆ. ಏನೋ ಕನಿಕರ ಇದ್ದು ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ಎಡ್ತು ತಿನ್ಬೋದು. ಇವ್ರು ಮಾಡಿದ ತೆಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈಗ ನಾನು ಯಾಕೆ ಇವ್ರನ್ನ ಸಮಸ್ಬೇಕು? ಸುಮಾ, ತಿನ್ನಲ್ಲ ಅಂತಿರೋರ್ಗೆ ಬಲ್ವಂತ ಯಾಕವೇ ಮಾಡ್ತೀಯ? ತಾತ, ಏನ್ ನಾನು ತಿಂತೀನಿ. ಇದಕ್ಕೆ ಹೇಳೋದು, ಸುಮ್ಮನೆ ಡ್ರಾಮಾ ಮಾಡ್ದೆ ಆವಾಗ್ಲೇ ತಿಂದಿದ್ರೆ. ನನಗೇನದೇ ಗೊತ್ತು, ನಿಮ್ಮ ಅಕ್ಕ ಕರುಣೆ ಇಲ್ದರೋ ಲೇಡಿ ಕಾಳಿ ಅಂತ. ಅಕ್ಕ, ಪಾಪ ಅಕ್ಕ ಕಾಳಿ. ನಾನು ನೀನ್ ತಿನ್ಬೇಡ ಅಂತ ಹೇಳಿದ್ನವೇ. ದಿಟ ಹೇಳ್ಬೇಕು ಅಂದ್ರೆ ನನಗೂ ತಿನ್ನೋ ಮನ್ಸಿಲ್ಲ. ಆದ್ರೆ ಏನ್ ಮಾಡೋದು, ಅವನು ಎದ್ದೋಗ್ಲಿ ಅಂತಾನೆ ನಾನು ಹಿಟ್ಟೆಲ್ಲ ಮಾತಾಡಿದ್ದು. ಚಮಸೋ ತನಕ ಏನೂ ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟೆ. ಈಗ ನೋಡಿದ್ರೆ ಹೊಟ್ಟೆ ಒಳಗೆ ಇಲಿ ಓಡಾಡ್ತದೆ. ಈ ಸಾರ ನಾನು ಇಲ್ಲಿಂದ ಎದ್ದೋಗ್ಲಿ ಅಂತಾನೆ ಕ್ಷಮಿಸ್ತಿಲ್ವೋ ಏನೋ. ದೇವ್ರ, ನನಗೊಂದು ವರ ಕೊಟ್ಟು ಈ ಹಸಿವು ಹಿಂಗೂ ಹಂಗೆ ಮಾಡಪ್ಪ. ಸಾನಕ್ಕ, ಇದೇನವಿ
ಇದಕ್ಕಿದಂಗೆ ಮನೆ ಕಡೆ ಬಂದ್ಬಿಟ್ಟಿದ್ವಿ. ನೀವಿಬ್ರು ಮನೆಯಿಂದ ಆಚೆ ಇದ್ದೀರಾ ಅಂತ. ಅದು ಅಲ್ಲದೆ ಕಾಳಿ ಉಪವಾಸ ಇದನ್ನಲ್ಲ, ಅದಕ್ಕೆ ಊಟ ತಗೊಂಬಂದಿವ್ನಿ. ಓ, ಇದು ಕಾಳಿಗೋಸ್ಕರ ತಂದಿರೋದಾ? ಹಾಗಾದ್ರೆ ಹೋಗಿ ಕೊಡು. ಇಲ್ಲ ಸಾನಕ್ಕ, ನಿಂಗೂ ತಗೊಂಬಂದಿವ್ನಿ, ನೀನು ಊಟ ಮಾಡು. ಪರವಾಗಿಲ್ಲ ಕಣವಿ, ನಾನು ಮನೆ ಊಟನೇ ಮಾಡ್ತೀನಿ. ನೀನು ಹಸ್ಕೊಂಡಿರೋರಿಗೆ ಕೊಡು. ನಾನೇ ಬಳಸ್ತೀನಿ ನಿನ್ಗೆ. ಹಬ್ಬದಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ ನಿಂಗೋಸ್ಕರ ಅಂತ. ಇಲ್ಲೇನು ಹಬ್ಬ ನಡೀತಾ ಇತ್ತಾ? ಹಬ್ಬದ ಅಡುಗೆ ಮಾಡ್ಕೊಂಬರೋದಕ್ಕೆ ಸುಮ್ಕೆ ಡಬ್ಬಿ ತೊಗೊಂಡೋಗು. ಪಲ್ಲವಿ, ನಾಟಕ ಆಡ್ತವನ್ ಕಣವಿ. ಈಟೊತ್ತು ಜಾರ್ತವ್ ಬೇಡ್ಕತ್ತಿದ್ದ, ಸ್ಯಾನೆ ಹೊಟ್ಟೆ ಹಸಿತೈತೆ, ಯಾರೋ ಊಟ ತಂದ್ಕೊಟ್ರೆ ಸಂದಾಗಿರೋದು ಅಂತ. ನೀನ್ ಕೊಡವಿ, ಕೊಡು ಕೊಡು. ನಾನು ಊಟ ತಗೋಬತ್ತೀನಿ ಅಂತ ನಿಂಗೆ ಮೊದಲೇ ಗೊತ್ತಿತ್ತ ಕಾಳಿ? ಅಲ್ಲವೇ ಮೊದಲೇ ತಲೆ ಕಟ್ಟಾಗುತ್ತೆ. ಸುಮ್ಕೆ ಡಬ್ಬಿ ತೊಗೊಂಡು ಹೋಯ್ತಾರೆ. ನಿಂಗೋಸ್ಕರ ಮನೆಯಿಂದ ಊಟ ತಗೊಂಬಂದ್ರೆ ನೀನ್ ಹಿಂಗ ಹೇಳೋದು. ಒಂದ್ ಚೂರ್ ತಿನ್ನು ಕಾಳಿ. ಪಲ್ಲವಿ, ಅವನ್ಗೆ ತಿನ್ನೋ ಮನ್ಸೈತೆ. ನೀನ್ ಬಲವಂತ ಮಾಡ್ಲಿ ಅಂತ ಅವ್ನು ಇಟ್ಟೆಲ್ಲ ಆಡ್ತಿರೋದು. ನೀನ್ ಬಿಡ್ಬೇಡ, ತಿನ್ಸು ತಿನ್ಸು. ಹೌದಾ? ಬಲ್ವಂತ ಮಾಡಿದ್ರೆ ನೀನ್ ತಿಂತೀಯ ಅಂತಂದ್ರೆ ನಾನು ಅದನ್ನೇ ಮಾಡ್ತೀನಿ. ಅಲ್ಲವೇ ಸುಮ್ಕೆ ಅವ್ರ ಮಾತುಗಳು ಹಾಳಾಗ್ಬೇಡ. ಮುಂದೆ ತಿನ್ನು ಅಂತ ಹೇಳೋದು, ತಿನ್ನೋದು ತಗೊಂಡ್ಮೇಕೆ ಹುಚ್ಚು ಮಾತಾಡೋದು. ಪಲ್ಲವಿ, ನೀನ್ ತಂದಿರೋ ಅಡುಗೆ ತಿಂತೀನಿ, ಅವ್ರಿಗೆ ನನ್ನ ಕ್ಷಮಿಸ ಕೇಳು. ಸಹನಕ್ಕ ಪ್ಲೀಸ್, ಸಹನಕ್ಕ ಕ್ಷಮಿಸ್ಬಿಡು ಪ್ಲೀಸ್ ಪ್ಲೀಸ್ ಅಕ್ಕ ಪ್ಲೀಸ್. ಅವ್ನ್ ಸುಮ್ಕೆ ನಾಟಕ ಆಡ್ತವನ ಕಣವಿ. ನೀನ್ ತುತ್ತು ಮಾಡ್ಕೊಡು, ಅವ್ನ್ ತಿನ್ಲಿಲ್ಲ ಅಂದ್ರೆ ಕೇಳು. ಹೌದಾ? ಕಾಳಿ. ಪಲ್ಲವಿ, ಬೇಡ ಅಂತ ಹೇಳಿತಾನೆ. ಸುಮ್ಕೆ ಅಡುಗೆ ತೋರಿಸಿ ಇನ್ನು ಹೊಟ್ಟೆ ಹಸಿ ಜಾಸ್ತಿ ಮಾಡ್ಬೇಡ, ತಗೊಂಡೋಗು. ನೋಡ್ದ ನೀನು? ನೀನ್ ಮಾಡಿರೋ ಅಡ್ಗೆನ ಅವ್ನ್ ತಿನ್ನಕ್ ಸ್ಯಾಯ ಆಸೆ. ನೀನ್ ಬಿಡ್ಬೇಡ, ತಿನ್ಸು ತಿನ್ಸು. ಕಾಳಿ, ಬೇಡ ಅಂತ ಹೇಳಿತಾನೆ. ಇದು ಒಂದೇ ಒಂದು ತುತ್ತು. ಬೇಡ ಪಲ್ಲವಿ, ಪ್ಲೀಸ್ ತಗೋ ಕಾಳಿ. ಪಲ್ಲವಿ ಬೇಡ ಅಂತ ಹೇಳಿ. ಒಂದ್ ಚೂರು ಇಷ್ಟೇ ಇಷ್ಟು. ಪಲ್ಲವಿ